ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು ತಮಿಳುನಾಡು ರಾಜ್ಯದ 11ನೇ ತರಗತಿ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಚಾಪ್ಟರ್ 5 ದಿ ಮೊಘಲ್ ಎಂಪೈರ್. ಮೊಘಲರ ಬಗ್ಗೆ ನಾವು ಡೀಪಾಗಿ ಡಿಸ್ಕಷನ್ ಮಾಡೋಣ. ಈ ಒಂದು ವಿಡಿಯೋ ಪಾರ್ಟ್ 6 ಆಗಿರ್ತೈತಿ. ಇನ್ನು ನಿಮ್ಗೆ ಗೊತ್ತಿರುವಾಗೆ ಹಲವಾರು ಕೋರ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಐಡಿಯಾಸ್ ಫೋರಮ್ ವತಿಯಿಂದ. ಆ ಒಂದು ಪ್ರತಿಯೊಂದು ಕೋರ್ಸ್ ನಿಮಗೆ ಈಸಿಯಾಗಿ ಸಿಗಲಿ ಅಂತ ನಾವೀಗ ಪ್ರತ್ಯೇಕ ಪ್ಲೇ ಲಿಸ್ಟ್ ಮಾಡ್ತಾಯಿದ್ದೀವಿ. ಲೈಕ್ ಎಲ್ಲ ಒಂದು NCERT ವಿಡಿಯೋಗಳು ಹಾಗೂ ಎಲ್ಲ DSCERT ವಿಡಿಯೋಗಳು ಮತ್ತು ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕ ಆಗಿರ್ಬೋದು ಹಾಗೂ GK ಟ್ರಿಕ್ಸ್ ವಿಡಿಯೋಗಳು ಮತ್ತು 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಇವೆಲ್ಲ ಇನ್ನು ಮುಂದೆ ನೀವು ಸೀಕ್ವೆನ್ಸ್ ಆಗಿ 1 by 1 ವಾಚ್ ಮಾಡ್ಕೊತಾ ಹೋಗ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ ಕ್ವಿಜ್ ಕೂಡ ನಾವು ಆಗ್ತಿರ್ತೀವಿ ಡೈಲಿ. ಸೊ ಅಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಎಸ್ ಸರ್, ಪಾರ್ಟ್ 6 ಅಂತೀರಿ, ಹಾಗಾದರೆ ಪಾರ್ಟ್ 5ಅಲ್ಲಿ ಏನು ಡಿಸ್ಕಷನ್ ಮಾಡಿದ್ರಿ ಅಂತ ಜಸ್ಟ್ ನಮಗೊಂದು ಬ್ರೀಫಾಗಿ ಹೇಳ್ತೀರಾ ಅಂತ ಕೇಳಿದ್ರೆ, ಎಸ್, ಪಾರ್ಟ್ 5ಅಲ್ಲಿ ನಾನು ಅಕ್ಬರ್ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ. ಅಕ್ಬರ್ನ ಒಂದು ಆಡಳಿತ ವ್ಯವಸ್ಥೆ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟು ಅವನ ಒಂದು ಕಲೆ ಮತ್ತು ವಾಸ್ತುಶಿಲ್ಪ, ಕಲೆ ಮತ್ತು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ಅವನ ಮಗ, ಓಕೆ, ಸೊ ಅಕ್ಬರ್ನ ಮಗ ಯಾರಪ್ಪ ಅಂದರೆ ಬಜ್, ನೆಕ್ಸ್ಟು ಸಬ್ ಅಂತ. ಇದೇನು ಸರ್ ಬಜ್ ಸಬ್ ಅಂತೀರಾ? ಎಷ್ಟು ಏನಪ್ಪ ಅಂದರೆ ಇದು ಟ್ರಿಕ್ ಆಗಿರ್ತೈತಿ. ಒಂದು ಮೊಘಲ್ ಒಂದು ಎಂಪೈರಲ್ಲಿ ಈ ಒಂದು ರಾಜರು ಕಾಲಾನುಕ್ರಮವಾಗಿ ಈ ಒಂದು ರಾಜರು ಬರ್ತಾರೆ. ಫಸ್ಟ್ B ಫಾರ್ ಬಾಬರ್, H ಫಾರ್ ಹುಮಾಯೂನ್, A ಫಾರ್ ಅಕ್ಬರ್, J ಫಾರ್ ಜಹಾಂಗೀರ್, S ಫಾರ್ ಶಹಜಾನ್. ಸೊ ನಾವೀಗ ಶಹಜಾನ ನಾವೀಗ ವೆಲ್ಕಮ್ ಮಾಡೋಣ ಈ ಒಂದು ಪಾರ್ಟ್ 6ಅಲ್ಲಿ. ಓಕೆ, ಸೊ ಜಹಾಂಗೀರ್ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ ಪಾರ್ಟ್ 5ಅಲ್ಲಿ. ಈಗ ಅವನ ಮಗ ಶಹಜಾನ್ ಬಗ್ಗೆ ನಾವು ಈ ಒಂದು ಪಾರ್ಟ್ 6ಅಲ್ಲಿ ನಾವು ಅವನನ್ನು ವೆಲ್ಕಮ್ ಮಾಡೋಣ ಅಂತ. ಓಕೆ, ಎಸ್. ಶಹಜಾನ್ ಟೈಮ್ ಫ್ರೇಮ್ ನೋಡಿದರೆ 1627ರಿಂದ 1658ರವರೆಗೆ. ಹಾಗಾದರೆ ಅವನೊಂದು ಒರಿಜಿನಲ್ ನೇಮ್ ಏನಪ್ಪ ಅಂದರೆ, ಪೆಟ್ಟ ನೇಮ್ ಇಟ್ಟಿರ್ತಾರಲ್ಲ ಮನೆಗೆ, ಸೊ ಅವನಿಗೇನು ಇಟ್ಟಿದ್ರು ಅಂದರೆ ಖುರ್ರಮ್ ಅಂತ ಇಟ್ಟಿದ್ರು. ಖುರ್ರಮ್ ಅಂತ ಹೆಸರಿಟ್ಟಿದ್ರು. ಆ ಒಂದು ಖುರ್ರಮ್ನ ಒಂದು ಮೀನಿಂಗ್ ಏನಪ್ಪ ಅಂದರೆ ಒಂದು ಜಾಯ್ ಅಂತ, ಅಥವಾ ಒಂದು ಹರ್ಷ ಅಥವಾ ಒಂದು ಉತ್ಸಾಹ. ಒಂದು ಮನೆಯಲ್ಲಿ ಒಂದು ಕಂಡ್ರೆ ಒಂದು ಮನುಷ್ಯ ಒಂದು ಎಲ್ಲರಿಗೂ ಹರ್ಷ ಅಥವಾ ಒಂದು ಪ್ರೀತಿ ಈ ಥರ ಒಂದು ಉಕ್ಕಿ ಬರುತ್ತಲ್ಲ, ಸೊ ಅವನಿಗೆ ಒಂದು ಖುರ್ರಮ್ ಅಂತ ಒಂದು ಹೆಸರಿಟ್ಟಿದ್ರು. ಅದರ ಅರ್ಥ ಏನಪ್ಪ ಅಂದರೆ ಫುಲ್ ಹರ್ಷ ಅಥವಾ ಒಂದು ಜಾಯ್ ನೀಡುವಂಥ ಒಂದು ಪದ. ನೆಕ್ಸ್ಟ್, ಓಕೆ, ಸೊ ಶಹಜಾನ್ ರೂಲ್ ವಾಸ್ ವೆಲ್ಕಮ್ಡ್ ಬೈ ಅ ಗ್ರೇಟ್ ಫಮೈನ್ ಇನ್ 1629. ಓಕೆ, ಸೊ ಇವ ಒಂದು ಆಡಳಿತ ಮಾಡಬೇಕಂತ ಒಂದು ಬಂದ ಕೂಡಲೇ ಇವನಿಗೊಂದು ಭೀಕರವಾದಂಥ ಒಂದು ಜಸ್ಟ್ ಒಂದು ಇವೆಂಟ್ ಕಾಯ್ದಿರ್ತೈತಿ. ಅದೇನಪ್ಪ ಅಂದರೆ ಒಂದು ಬರಗಾಲ, ಇದು ಒಂದು ಕ್ಷಾಮ ಇವನಿಗೆ ಒಂದು ವೆಲ್ಕಮ್ ಮಾಡ್ತೈತಿ 1629ರಲ್ಲಿ. ಇಟ್ ವಾಸ್ ಡಿಸ್ಕ್ರೈಬ್ಡ್ ಬೈ ಯುರೋಪಿಯನ್ಸ್ ಟ್ರಾವೆಲರ್ಸ್ ಲೈಕ್ ಪೀಟರ್ ಮುಂಡೆ, ಬರ್ನಿಯರ್ ಮತ್ತು ಟ್ರಾವರ್ನಿಯರ್ ಅಂತ. ಅವರ ಒಂದು ಕಾಲದಲ್ಲಿ ಈ ಒಂದು ಫಾರಿನ್ ಟ್ರಾವೆಲರ್ಸ್ ಏನಪ್ಪ ಅಂದರೆ ಅವನ ಒಂದು ಕಾಲದಲ್ಲಿ ಈ ಒಂದು ನೋಟಿಸ್ನ ಮಾಡಿರ್ತಾರೆ, ಅವನ ಒಂದು ಅಕೌಂಟೆಂಟ್ ಮಾಡಿರ್ತಾರೆ. ಸೊ ನಮಗೆ ಯಾವಾಗ ಗೊತ್ತಾಗುತ್ತಪ್ಪ ಅಂದರೆ ಈ ಒಂದು ಫಾರಿನ್ ಟ್ರಾವೆಲರ್ಸ್ ಅವರ ಒಂದು ಅಕೌಂಟ್ ಅಂತ ಅಥವಾ ಅವರ ಒಂದು ಸೋರ್ಸಸ್ ಮುಖಾಂತರ ನಮಗೆ ಹಿಸ್ಟರಿ ನಾವು ಕಲಿತೀವಿ. ಸೊ ಈ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಈ ಒಂದು ಫಾರಿನ್ ಟ್ರಾವೆಲರ್ಸ್ ಇರ್ತಾರಲ್ಲ, ಸೊ ಅವರು ಈ ಒಂದು ನಮಗೆ ಇಂಪಾರ್ಟೆಂಟ್ ಆಗ್ತೈತಿ. ಈ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಫಾರಿನ್ ಟ್ರಾವೆಲರ್ಸ್ನ ನಾವು ಅವರನ್ನ ನಾವು ಸ್ಟಡಿ ಮಾಡ್ಕೋಬೇಕಾಗಿರ್ತೈತಿ. ಓಕೆ, ಇನ್ನು 1631ರಲ್ಲಿ ಶಹಜಾನ್ ಲಾಸ್ಟ್ ಹೀಸ್ ಮೋಸ್ಟ್ ಬಿಲವಡ್ ವೈಫ್ ಮಮ್ತಾಜ್ ಮಹಲ್, ಜ್ಯುವೆಲ್ ಆಫ್ ದಿ ವರ್ಲ್ಡ್. ಓಕೆ, ಸೊ ಮಮ್ತಾಜ್ ಮಹಲ್ನ ಅವನು ಮದುವೆ ಆಗ್ತಾನೆ 1631ರಲ್ಲಿ. ಅವನ ಒಂದು ಪ್ರೀತಿಯ ಒಂದು ಅರ್ಧಾಂಗಿ ಅಂತ ಕರೀಬೋದು ಮಮ್ತಾಜ್ ಮಹಲ್ನ ಕಳ್ಕೊತಾನೆ. ಸೊ ಮಮ್ತಾಜ್ ಮಹಲ್ ಅಂದರೆ ಜ್ಯುವೆಲ್ ಆಫ್ ದಿ ವರ್ಲ್ಡ್. ಜ್ಯುವೆಲ್ ಆಫ್ ದಿ ವರ್ಲ್ಡ್ ಮೀನ್ಸ್ ಅವನೇ ಒಂದು ಮುತ್ತು ಆಗಿರ್ಬೋದು, ಒಂದು ರತ್ನ, ಪ್ರಪಂಚದ ಒಂದು ರತ್ನ ಅಂತ ಒಂದು ಹೆಸರಿಟ್ಟಿರ್ತಾನೆ ಮಮ್ತಾಜ್ ಮಹಲ್ ಅಂತ. ಸೊ ಹಾಗಾದರೆ ಅವಳ ಒಂದು ಒರಿಜಿನಲ್ ನೇಮ್ ಏನು ಸರ್? ಎಲ್ಲರಿಗೂ ಒಂದು ಅಡ್ಡ ಹೆಸರು ಇಟ್ಟಿರ್ತಾರೆ ಸರ್ ಇದ್ರಾಗ. ಎಸ್, ಈ ಒಂದು ಮೊಘಲ್ ಎಂಪೈರ್ ಅಥವಾ ಒಂದು ಮೊಘಲ್ ಸಾಮ್ರಾಜ್ಯದಲ್ಲಿ ಆಲ್ಮೋಸ್ಟ್ ನೋಡ್ತೀವಿ ನಾವು ಅವರಿಗೂ ಪ್ರತಿಯೊಬ್ಬರಿಗೂ ಏನಪ್ಪ ಅಂದರೆ ಒಂದು ಅಡ್ಡ ಹೆಸರು ಇಟ್ಟಿರ್ತೈತಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಎಕ್ಸಾಮಿನರ್ಸ್ಗೆ ಇದು ಫುಲ್ ಒಂದು ಮೋಸ್ಟ್
ಒಂದು ಫೇವರೆಟ್ ಟಾಪಿಕ್ ಆಗಿರ್ತೈತಿ. ಓಕೆ, ನಾವು ನೋಡ್ತೀವಲ್ಲ, ಆಲ್ಮೋಸ್ಟ್ ಕೇಳಿದ್ದಾರೆ ಒಂದು ಕ್ವೆಶನ್ಸಲ್ಲಿ ಎಲ್ಲ ಎಕ್ಸಾಮಲ್ಲಿ ಪಿ ಸಿಯಿಂದ ಹಿಡ್ಕೊಂಡು ಆಲ್ಮೋಸ್ಟ್ ಒಂದು PSI ಮಾಡೋದು ಏನಪ್ಪ ಅಂದರೆ ಈ ಥರ ಒಂದು ಕ್ವೆಶನ್ಸ್ನ ಕೇಳಿದ್ದಾರೆ. ಅವನ ಒಂದು ಮೂಲ ಹೆಸರೇನು? ಮೊನ್ನೆ ನೋಡಿದ್ವಿ ನಾವು ಒಂದು KSRPಯಲ್ಲಿ PCಯಲ್ಲಿ ಕೇಳಿದರು ಜಹಾಂಗೀರನ ಮೂಲ ಹೆಸರೇನು ಅಂತ. ಜಹಾಂಗೀರನ ಮೂಲ ಹೆಸರು ನೂರುದ್ದೀನ್ ಜಹಾಂಗೀರ್ ಅಂತ. ಸೊ ಈ ಥರ ಒಂದು ಕ್ವಶನ್ ಕೇಳ್ತಿರ್ತಾರೆ. ಇದು ಕೂಡ ಒಂದು ಹಾಟ್ ಟಾಪಿಕ್ ಆಗಿರ್ತೈತಿ. ಸೊ ಇದನ್ನು ಕೂಡ ನೀವು ನೆನಪಿಟ್ಕೋಬೇಕು. ಅವರ ಒಂದು ಮೂಲ ಹೆಸರು ಮತ್ತು ಒಂದು ಪೆಟ್ ನೇಮ್ ಇಟ್ಟಿರ್ತಾರಲ್ಲ ಅದನ್ನು ಕೂಡ ನಾವು ನೆನಪಿಟ್ಕೋಬೇಕಾಗಿರ್ತೈತಿ. ಸೊ ಅವಳ ಮೂಲ ಹೆಸರು ಅರ್ಜುಮಂದ್ ಬಾನು ಬೇಗಮ್ ಅಂತ. ಓಕೆ, ಅರ್ಜುಮಂದ್ ಬಾನು ಬೇಗಮ್ ಈ ಒಂದು ಮುಮ್ತಾಜ್ ಮಹಲ್ ಅಂತ ನೆಕ್ಸ್ಟ್ ಅವಳಾಗ್ತಾಳೆ. ಓಕೆ, ವೆಲ್, ಇನ್ನು ಶಾಜಾನ್ ಲಾಂಚ್ಡ್ ಪ್ರೊಲಾಂಗ್ಡ್ ಕ್ಯಾಂಪೇನ್ ಇನ್ ದ ನಾರ್ತ್ ವೆಸ್ಟ್ ಫ್ರಂಟಿಯರ್ ಟು ರಿಕವರ್ ಕಂದಹಾರ್ ಆ್ಯಂಡ್ ಅದರ್ ಆನ್ಸಿಸ್ಟರ್ ಲ್ಯಾಂಡ್ಸ್. ಇವನು ಏನು ಮಾಡ್ತಾನೆ, ಫಸ್ಟ್ ಒಂದು ಪಟ್ಟಕ್ಕೆ, ರಾಜನ ಪಟ್ಟಕ್ಕೆ ಒಂದು ಸೇರಿಕೊಂಡಾಗ ಇವು ಏನು ಮಾಡ್ತಾನಪ್ಪ ಅಂದರೆ ಆ್ಯಸ್ ಯೂಶ್ವಲ್ ಅವನ ಒಂದು ನಾರ್ತ್ ವೆಸ್ಟ್ ಫ್ರಂಟಿಯರ್, ಓಕೆ, ಕಂದಹಾರ್ ಮತ್ತು ಅವನ ಒಂದು ಅಜ್ಜಂದಿರು, ಓಕೆ, ಈ ಒಂದು ಬಾಬರು ಮತ್ತು ಹುಮಾಯೂನು, ಅಕ್ಬರ್ ಆ ಒಂದು ಫುಲ್ ನಾರ್ತ್ ವೆಸ್ಟ್ ಫ್ರಂಟಿಯರ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದನ್ನು ಕೂಡ ಏನು ಮಾಡ್ತಾನೆ ಇವ, ನನ್ನ ಒಂದು ಅಜ್ಜಂದಿರನ್ನ ಇಟ್ಕೊಂಡಿರೋಂಥ ಒಂದು ಪ್ಲೇಸಸ್ನ ನಾನು ಕೂಡ ಒಂದು ಇದನ್ನು ಬಿಗಿತದಲ್ಲಿ ನನ್ನ ಒಂದು ಹಿಡಿತದಲ್ಲಿ ಇಟ್ಕೋಬೇಕಂತ ಇವನು ಕೂಡ ಒಂದು ವಾರ್ ಮಾಡ್ತಿರ್ತಾನೆ. ಎಸ್, ಇನ್ನು ನೆಕ್ಸ್ಟು ದ ಮೊಘಲ್ ಆರ್ಮಿ ಲಾಸ್ಟ್ ಮೋರ್ ದೆನ್ 5,000 ಲೈವ್ಸ್ ಡ್ಯೂರಿಂಗ್ ದಿ ಸಕ್ಸೆಸಿವ್ ಇನ್ವೇಷನ್ಸ್ ಬಿಟ್ವೀನ್ 1639ರಿಂದ 1647 ಆ ಒಂದು 8 ಇಯರ್ಸ್. ಓಕೆ, ಸೊ 8 ಇಯರ್ಸಲ್ಲಿ ಏನಪ್ಪ ಅಂದರೆ ಒಂದು ಆಲ್ಮೋಸ್ಟ್ ಮೊಘಲ್ ಆರ್ಮಿ ಒಂದು ಜಸ್ಟ್ ಒಂದು ಏನಪ್ಪ ಅಂದರೆ ಒಂದು 5,000ಕ್ಕಿಂತ ಹೆಚ್ಚು ಜನರನ್ನು ಇವರು ಕಳ್ಕೊತಾರೆ ಒಂದು ಯುದ್ಧದಲ್ಲಿ. ಓಕೆ, ಎಸ್, ಇನ್ನು ನೋಡಿ ಅವನೊಂದು ಡೆಕ್ಕನ್ ಪಾಲಿಸಿ, ಪ್ರತಿಯೊಬ್ಬರು ಏನಪ್ಪ ಅಂದರೆ ಹುಮಾಯೂನ್, ಬಾಬರ್ ಮತ್ತು ಹುಮಾಯೂನ್ ಬಿಟ್ಟರೆ ನೆಕ್ಸ್ಟು ಅಕ್ಬರ್ ಆಗಿರ್ಬೋದು, ಇದು ಜಹಾಂಗೀರ್ ಆಗಿರ್ಬೋದು ಮತ್ತು ಶಾಜಾನ್ ಕೂಡ ಏನಪ್ಪ ಅಂದರೆ ಆಲ್ಮೋಸ್ಟು ಒಂದು ಡೆಕ್ಕನ್ ಒಂದು ದಕ್ಷಿಣ ಪ್ರಸ್ಥಭೂಮಿಯನ್ನು ಅವರು ಹಿಡಿತದಲ್ಲಿ ಇಟ್ಕೋಬೇಕಂತ ಆಲ್ಮೋಸ್ಟು ಅವರದೇ ಆದಂಥ ಒಂದು ಪಾಲಿಸಿಯನ್ನು ಮಾಡ್ಕೊಂಡು ಬಂದಿರ್ತಾರೆ. ಇವನ ಡೆಕ್ಕನ್ ಪಾಲಿಸಿ ಯಾವ ಥರ ಇತ್ತಪ್ಪ ಅಂದರೆ ನೋಡಿ, ಹಿಸ್ ಡೆಕ್ಕನ್ ಪಾಲಿಸಿ ವಾಸ್ ಮೋರ್ ಸಕ್ಸಸ್ಫುಲ್. ಓಕೆ, ಸೊ ಹಿ ಡಿಫಿಟೆಡ್ ದ ಫೋರ್ಸಸ್ ಆಫ್ ಅಹಮದ್ ನಗರ್ ಆ್ಯಂಡ್ ಅನೆಕ್ಸ್ಡ್ ಇಟ್. ಎಸ್, ಇವೇನು ಮಾಡ್ದಪ್ಪ ಅಂದರೆ ಆ ಒಂದು ಡೆಕ್ಕನ್ನಲ್ಲಿ ಆಳುವಂಥ ಒಂದು ಅಹಮದ್ ನಗರನ ಅಲ್ಲಿ ಆಳ್ತಿರ್ತಾರಲ್ಲ, ಅಹಮದ್ ನಗರದಲ್ಲಿ ಒಂದು ಶಾಹಿ ಡಿನಾಸ್ಟಿ ಆಳ್ತಿರ್ತಾರೆ. ಸೊ ಆ ಒಂದು ಅಹಮದ್ ನಗರನಲ್ಲಿ ಕಂಪ್ಲೀಟಾಗಿ ಸೋಲಿಸ್ತಾನೆ ಮತ್ತು ಅಹಮದ್ ನಗರನ ಇವನು ವಶಪಡಿಸ್ಕೊತಾನೆ. ನೆಕ್ಸ್ಟು ಬೋತ್ ಬಿಜಾಪುರ್ ಮತ್ತು ಗೋಲ್ಕೊಂಡ. ಎಸ್, ಬಿಜಾಪುರ್ ಮತ್ತು ಗೋಲ್ಕೊಂಡದಲ್ಲಿ ಬಿಜಾಪುರ್ ಮತ್ತು ಇವರೇನಪ್ಪ ಅಂದರೆ ಎಷ್ಟೊಂದು ಇವರು ಒಂದು ಸುಲ್ತಾನ್ಸ್. ಓಕೆ, ಸೊ ಡೆಕ್ಕನ್ ಸುಲ್ತಾನ್ ಅಂತ ಕರಿತೀವಿ ನಾವು. ಡೆಕ್ಕನ್ ಸುಲ್ತಾನ ಅವರು ಆಳ್ತಿರ್ತಾರೆ. ಬಿಜಾಪುರದಲ್ಲಿ ಶಾಹಿ ಡಿನಾಸ್ಟಿ ಆತಿರ್ತೈತಿ, ಗೋಲ್ಕೊಂಡದಲ್ಲಿ ಕುತುಬ್ ಶಾಹಿ ಡಿನಾಸ್ಟಿ ಆತಿರ್ತೈತಿ. ಸೊ ಅಲ್ಲಿ ಇವನು ಏನು ಮಾಡ್ತಾನೆ, ಅವರನ್ನು ಸೋಲಿಸಿ ಒಂದು ವಶಪಡಿಸ್ಕೋತಾನೆ. ಓಕೆ, ಸೊ ಅಲ್ಲಿ ನೋಡಿ ನೆಕ್ಸ್ಟು ಬೋತ್ ಬಿಜಾಪುರ್ ಆ್ಯಂಡ್ ಗೋಲ್ಕೊಂಡ ಸೈನ್ಡ್ ಅ ಟ್ರೀಟಿ ವಿತ್ ದ ಎಂಪರರ್. ಅವ್ರು ಏನು ಮಾಡ್ತಾರೆ, ನಾನು ಒಂದು ಯುದ್ಧ ಬೇಡಪ್ಪ ನನಗೆ, ನಾನು ನಿಮಗೊಂದು ಕಪ್ಪು ಕಾಣಿಕೆಯನ್ನು ಕೊಡ್ತೀನಿ ಅಂತ ಇವ್ರು ಏನು ಮಾಡ್ತಾರೆ, ಒಂದು ಟ್ರೀಟಿಯನ್ನು ಮಾಡ್ಕೋತಾರೆ, ಒಂದು ಒಪ್ಪಂದ ಮಾಡ್ಕೋತಾರೆ. ಶಾಜಾನ್ ಕಾರ್ವ್ಡ್ 4 ಮೊಘಲ್ ಪ್ರಾವಿನ್ಸಸ್ ಇನ್ ದಿ ಡೆಕ್ಕನ್. ನೋಡಿ ಒಂದು ಡೆಕ್ಕನ್ನಲ್ಲಿ ಏನು ಮಾಡ್ತಾನೆ, ಮತ್ತು ಹೊಳ್ಳಿ ಒಂದು 4 ಹೊಸ ಒಂದು ರಾಜ್ಯವನ್ನು ಇವನು ಸೃಷ್ಟಿ ಮಾಡ್ತಾನೆ. ಒಂದು ಖಾಂದೇಶ್ ಅಂತ, ನೆಕ್ಸ್ಟು ಬೀರಾರು, ನೆಕ್ಸ್ಟು ತೆಲಂಗಾಣ ಆ್ಯಂಡ್ ದೌಲತಾಬಾದ್ ಅಂತ. ಓಕೆ, ಈ ಒಂದು 4 ಇವನು ಮತ್ತು ಹೊಳ್ಳಿ ಒಂದು ಹೊಸ ಸೃಷ್ಟಿ ಮಾಡ್ತಾನೆ. ಯಾವ್ಯಾವು? ಖಾಂದೇಶ್, ಬೀರಾರ್, ತೆಲಂಗಾಣ ಆ್ಯಂಡ್ ದೌಲತಾಬಾದ್ ಅಂತ. ಓಕೆ, ಸೊ ದೇವರ್ ಪುಟ್ ಅಂಡರ್ ದ ಕಂಟ್ರೋಲ್ ಆಫ್ ಹಿಸ್ ಸನ್ ಔರಂಗಜೇಬ್. ನೆಕ್ಸ್ಟು ಅವನ ಮಗ ಬರ್ತಾನೆ ಔರಂಗಜೇಬ್ ಅಂತ, ಅವನಿಗೆ ಇದನ್ನು ಕೊಟ್ಟಿರ್ತಾನೆ, ನೀನು ಇದನ್ನು ನೋಡ್ಕೋಪಾ ಅಂತ, ಡೆಕ್ಕನ್ನ ನಿನಗೆ ಕೊಡ್ತೀನಿ, ನೀನು ಅದನ್ನು ನೋಡ್ಕೊತ ಹೋಗು ಅಂತ ಅವನಿಗೆ ಕೊಡ್ತಾನೆ. ಎಸ್, ಇನ್ ಹೀಸ್ ರೇನ್ ದ ಫೇಮಸ್ ಪಿಕಾಕ್ ಥ್ರೋನ್ ವಾಸ್ ಮೇಡ್ ಫಾರ್ ದಿ ಕಿಂಗ್. ಅವನ ಒಂದು ಕಾಲದಲ್ಲಿ, ಶಹಜಾನ್ನ ಒಂದು ಕಾಲದಲ್ಲಿ ಫೇಮಸ್ ಏನಪ್ಪ ಅಂದರೆ ಅವನ ಒಂದು ಆಸ್ಥಾನದಲ್ಲಿ ಅವನಿಗೊಂದು ಜಸ್ಟ್ ಒಂದು ಇದು ಇರ್ತೈತಿ, ಏನಪ್ಪ ಅಂದರೆ ಥ್ರೋನ್. ಓಕೆ, ಸೊ ಅವನ ಒಂದು ಕುಳಿತುಕೊಳ್ಳುವ ಒಂದು ಆಸನ, ಏಕೆ ಅದು ಪಿಕಾಕ್ ಥ್ರೋನ್ ಅಂತ ಒಂದು ಏನು ಕರಿತೀವಿ ನಾವು, ಒಂದು ಪಿಕಾಕ್. ಓಕೆ, ಎಸ್, ವೆಲ್, ಒಂದು ನವೇದಿನಲ್ಲಿ ಮಾಡಿರುವಂಥ ಒಂದು ಸಿಂಹಾಸನ ಅಂತ ಕರಿತೀವಿ ನಾವು. ಓಕೆ, ಸೊ ಪಿಕಾಕ್ ಥ್ರೋನ್ ವಾಸ್ ಮೇಡ್ ಫಾರ್ ದಿ ಕಿಂಗ್. ಅದು ಕೂಡ ಒಂದು ಹೈಲೈಟ್ ಆಗಿರ್ತೈತಿ ಇವನೊಂದು ಕಾಲದಲ್ಲಿ, ಶಹಜಾನ್ ಕಾಲದಲ್ಲಿ.
ಹಿ ಬಿಲ್ಟ್ ತಾಜ್ ಮಹಲ್ ಬೈ ದ ಸೈಡ್ ಆಫ್ ದಿ ಯಮುನಾ ಆ್ಯಟ್ ಆಗ್ರಾ. ಅವನು ಆಲ್ಮೋಸ್ಟ್ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಕೊಟ್ಟಂಥ ಒಂದು ಕೊಡುಗೆಯನ್ನು ನಾವು ನೆಕ್ಸ್ಟ್ ಒಂದು ಪಾರ್ಟಲ್ಲಿ ಡಿಸ್ಕಷನ್ ಮಾಡೋಣ. ಜಸ್ಟ್ ಈಗ ಒಂದು ಬ್ರೀಫಾಗಿ ಇವು ಏನು ಮಾಡ್ತಾನೆ, ತಾಜ್ ಮಹಲ್ ಕಟ್ಟಿಸ್ತಾನೆ ಒಂದು ಎಲ್ಲಿ ಅಂತಂದರೆ ಆಗ್ರಾದಲ್ಲಿರುವಂಥ ಒಂದು ಯಮುನಾ ಒಂದು ನದಿಯ ಒಂದು ದಂಡೆಯಲ್ಲಿ ಇವನು ತಾಜ್ ಮಹಲ್ನ ಕಟ್ಟಿಸ್ತಾನೆ. ಓಕೆ, ಸೊ ಯುರೋಪಿಯನ್ಸ್ ಒಂದೊಂದು ಕಾಲದಲ್ಲಿ ಯುರೋಪಿಯನ್ ಟ್ರಾವೆಲರ್ಸ್ ಬಂದಿರ್ತಾರೆ. ಸೊ ಇದು ಕೂಡ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಇದನ್ನು ನಾವು ಡಿಸ್ಕಷನ್ ಮಾಡೋಣ, ಯುರೋಪಿಯನ್ ಟ್ರಾವೆಲರ್ಸ್ ಯಾರು ಅಂತ. ನೋಡಿ, ಫಸ್ಟ್ ಬರ್ನಿಯರ್ ಬರ್ತಾನೆ. ಬರ್ನಿಯರ್ ಇವನು ಫ್ರೆಂಚ್ ಫಿಜಿಷಿಯನ್ ಮತ್ತು ಟ್ರಾವೆಲರ್ ಆಗಿರ್ತಾನೆ. ಫ್ರೆಂಚಿನ ಒಂದು ಫ್ರಾನ್ಸಿನ ಒಂದು ವೈದ್ಯಕೀಯ. ಓಕೆ, ಸೊ ಫಿಜಿಷಿಯನ್ ಅಂದರೆ ಜಸ್ಟ್ ಒಂದು ವೈದ್ಯ ಅಂತ ಕರಿತೀವಿ ನಾವು, ವೈದ್ಯ ಮತ್ತು ಇವನು ಟ್ರಾವೆಲರ್ ಆಗಿರ್ತಾನೆ. ಓಕೆ, ಬರ್ನಿಯರ್. ಇನ್ನು ನೆಕ್ಸ್ಟು ಟ್ಯಾವರ್ನಿಯರ್ ಅಂತ ನೋಡಿ, ನಿಯರ್. ಓಕೆ, ಸೊ ಬರ್ನಿಯರ್ ಮತ್ತು ಟ್ಯಾವರ್ನಿಯರ್ ಏನಪ್ಪ ಅಂದರೆ ಎರಡು ಫ್ರಾನ್ಸ್ನವರು ಒಂದು ಟ್ರಾವೆಲರ್ ಆಗಿರ್ತಾರೆ. ಓಕೆ, ಸೊ ಇವನು ಜಮ್ ಮರ್ಚೆಂಟ್ ಒಂದು ಮುತ್ತು ರತ್ನಗಳನ್ನು ಒಂದು ಮಾರುವಂಥ ಒಂದು ವ್ಯಾಪಾರಿ ಆಗಿರ್ತಾನೆ ಮತ್ತು ಟ್ರಾವೆಲರ್ ಕೂಡ ಆಗಿರ್ತಾನೆ. ಯಾರು? ಟ್ರಾವರ್ನಿಯರ್ ಅಂತ ಕರಿಬೋದು. ಇನ್ನು ನೆಕ್ಸ್ಟು ಮ್ಯಾಂಡೆಸ್ಲೋ ಇವನು ಜರ್ಮನ್ ಅಡ್ವೆಂಚರರ್ ಆ್ಯಂಡ್ ಟ್ರಾವೆಲರ್. ಇವನು ಜರ್ಮನ್ ಆಗಿರ್ತಾನೆ. ಇವನೇನಪ್ಪ ಅಂದರೆ ಒಂದು ಅಡ್ವೆಂಚರ್ ಮಾಡ್ಕೊತ ಟ್ರಾವೆಲ್ ಮಾಡೋದು ಇವನ ಒಂದು ಹವ್ಯಾಸ ಅಂತ ಕರಿಬೋದು. ಇನ್ನು ನೆಕ್ಸ್ಟು ಪೀಟರ್ ಮುಂಡಿ, ಇವನು ಇಂಗ್ಲೀಷ್ ಟ್ರೇಡರ್ ಆಗಿರ್ತಾನೆ, ಇಂಗ್ಲೀಷ್ನ ಒಂದು ವ್ಯಾಪಾರಿ. ಇನ್ನು ನೆಕ್ಸ್ಟು ಮನುಕಿ ಅಂತ, ಇವನು ಇಟಾಲಿಯನ್ ರೈಟರ್ ಆ್ಯಂಡ್ ಟ್ರಾವೆಲರ್, ಒಂದು ಬರಹಗಾರದ ಒಂದು ಲೇಖಕ ಅಂತ ಕರಿಬೋದು, ಒಂದು ಸಾಹಿತಿ ಅಥವಾ ಕವಿ ಅಂತ ಕರಿಬೋದು. ಮನುಕಿ ಇಟಲಿ ಆದರೆ ಪೀಟರ್ ಮುಂಡಿ ಇಂಗ್ಲೀಷು. ಇನ್ನು ನೆಕ್ಸ್ಟು ಮಂಡೆಸ್ಲೋ ಜರ್ಮನ್ ಆಗಿರ್ತಾನೆ, ಟ್ರಾವೆಲರ್ ಮತ್ತು ಬರ್ನಿಯರ್ ಫ್ರಾನ್ಸ್ ಆಗಿರ್ತಾರೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆಗ್ತೈತಿ. ನೋಡಿ, ವಿಸಿಟೆಡ್ ಇಂಡಿಯಾ ಡ್ಯೂರಿಂಗ್ ದಿ ರೈನ್ ಆಫ್ ಶಾಜಾನ್ ಆ್ಯಂಡ್ ಲೆಫ್ಟ್ ಬಿಹೈಂಡ್ ಡೀಟೇಲ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ. ಅವರೊಂದು ಕಾಲದಲ್ಲಿ ಏನೇನು ನಡೆದು, ಏನೊಂದು ಆಡಳಿತ ವ್ಯವಸ್ಥೆ ಆ ಥರ ಇತ್ತು, ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಕೊಟ್ಟಂಥ ಕೊಡುಗೆ ಏನು ಅಂತ ನಮಗೆ ಗೊತ್ತಾಗೋದು ಏನಪ್ಪ ಅಂದರೆ ಇವರ ಒಂದು ಅಕೌಂಟೆಂಟ್ ಮುಖಾಂತರ, ಇವರ ಒಂದು ಬರೆದಿರುವಂಥ ಒಂದು ಬುಕ್ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಈ ಥರ ಇತ್ತು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇವ್ರೇನಪ್ಪ ಅಂದರೆ ಒಂದು ಸೋರ್ಸ್ ಅಂತ ನಾವು ಹೇಳ್ಬೋದು. ಒಂದು ಹಿಸ್ಟ್ರಿನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಇವರು ಬರೆದಂಥ ಒಂದು ಬುಕ್ಕು ನಮಗೆ ಸೋರ್ಸ್ ಆಗ್ತೈತಿ. ಓಕೆ, ವೆಲ್ ನೋಡಿ, ಇದು ಪೀಕಾಕ್ ಥ್ರೋನ್ ಅಂತ ಹೇಳ್ದಲ್ಲ, ಇದು ಪೀಕಾಕ್ ಥ್ರೋನ್ ಆಗಿರುತ್ತೆ, ಒಂದು ನವಿಲಿನ ಒಂದು ಸಿಂಹಾಸನ ಅಂತ ಕರಿಬೋದು. ಎಸ್. ಇನ್ನು ವಾರ್ ಆಫ್ ಸಕ್ಸೆಷನ್ ಅಂತ, ಇವರೊಂದು ಕಾಲದಲ್ಲಿ ಒಂದು ಉತ್ತರಾಧಿಕಾರಿ ಆಗಲಿಕ್ಕೆ, ನೆಕ್ಸ್ಟು ಇವರ ನಂತರ ಒಂದು ಉತ್ತರಾಧಿಕಾರಿ ಆಗಲಿಕ್ಕೆ ಈ ಒಂದು ಹರಸಾಹಸ ಪಡ್ತಾರೆ. ನೆಕ್ಸ್ಟ್ ಅವರ ಮಕ್ಕಳು 4 ಮಂದಿ ಮಕ್ಕಳು ಇರ್ತಾರೆ. ಸೊ ಆ ಒಂದು ಯುದ್ಧವನ್ನು ನಾವು ಈ ಒಂದು ಎಪಿಸೋಡು ಇಲ್ಲಿ ನಾವು ನೋಡ್ಬೋದು. ಇವನೊಂದು ಕಾಲದಲ್ಲಿ ನೋಡಿ, ದ ಲಾಸ್ಟ್ ಇಯರ್ಸ್ ಆಫ್ ಶಾಜಾನ್ ರೈನ್ ವರ್ ಕ್ಲೌಡೆಡ್ ಬೈ ಅ ಬಿಟ್ಟರ್ ವಾರ್ ಆಫ್ ಸಕ್ಸೆಷನ್ ಅಮಾಂಗ್ ಹೀಸ್ 4 ಸನ್ಸ್. ನೋಡಿ, ಲಾಸ್ಟ್ ಮೂಮೆಂಟ್ ಒಂದು ಶಹಜಾನ ಒಂದು ಲಾಸ್ಟ್ ಒಂದು ವೇಳೆ ಅಥವಾ ಒಂದು ಕಾಲ ಏನಪ್ಪ ಅಂದರೆ ಅವನು ಅತಿಯಾಗಿ ಒಂದು ಸಿಹಿಯಾದ ಒಂದು ಕ್ಷಣವನ್ನು ಇವನು ನೋಡಲಿಲ್ಲ. ಓಕೆ, ಸೊ ಆಲ್ಮೋಸ್ಟ್ ಒಂದು ಕಹಿ ನೆನಪುಗಳನ್ನ ಇವನು ನೋಡ್ಕೊತ ಬಂದ. ಓಕೆ, ನೋಡೋಣ ನೆಕ್ಸ್ಟ್. ನೋಡಿ, ದಾರಾಶಿಕೋ ಅಂತ ಎಲ್ಡರ್ ಸನ್ನು, ಅವನ ಒಂದು ಫಸ್ಟ್ ಸನ್ನು ದಾರಾಶಿಕೋ. ನೆಕ್ಸ್ಟು ಶೂಜಾ ಅಂತ, ನೆಕ್ಸ್ಟು ಔರಂಗಜೇಬ್. ಇನ್ನು ಲಾಸ್ಟ್ ಮುರಾದ್ ಬಾಕ್ಷ್. ಎಲ್ಲರಿಗೂ ಏನಪ್ಪ ಅಂದರೆ ಜಸ್ಟ್ ಅವನು ಒಂದು ಪ್ರಾವಿನ್ಸಸ್ ಒಂದು ಗವರ್ನರ್ ಅಂತ ಕೊಟ್ಟಿರ್ತಾನೆ. ಓಕೆ, ಸೊ ದಾರಾಶಿಕೋ ಇವನು ಕ್ರೌನ್ ಪ್ರಿನ್ಸ್, ಫಸ್ಟ್ ಎಲ್ಡರ್ ಬ್ರದರ್ ಅಂತ ಕರಿತೀವಿ ನಾವು. ಓಕೆ, ಫಸ್ಟ್ ಒಂದು ಉತ್ತರಾಧಿಕಾರಿ ಆಗಲಿಕ್ಕೆ ಇವನು ಎಲ್ಡರ್ ಬ್ರದರ್. ಓಕೆ, ಫಸ್ಟ್ ಮಗ ಇವನು ದಾರಾಶಿಕೋ ಆಗಿರ್ತಾನೆ. ಸೊ ನೆಕ್ಸ್ಟು ಶುಜಾ ಅಂತ, ಇವನು ಗವರ್ನರ್ ಆಗಿರ್ತಾನೆ, ಬೆಂಗಾಲ್ಗೆ ಒಂದು ಗವರ್ನರ್ ಅನ್ಕೋತಿರ್ತಾನೆ. ಇನ್ನು ಔರಂಗಜೇಬ್ ಡೆಕ್ಕನ್ ಗವರ್ನರ್ ಆಗಿರ್ತಾನೆ. ನಾವು ನೋಡಿದ್ವಿ, ಇವನು ಡೆಕ್ಕನ್ನ ಗವರ್ನರ್ ಆಗಿರ್ತಾನೆ ಔರಂಗಜೇಬ್. ಇನ್ನು ನೆಕ್ಸ್ಟು ಮುರಾದ್ ಇವನು ಮಾಲ್ವಾ ಮತ್ತು ಗುಜರಾತ್ ನೋಡ್ಕೊಳ್ಳೋಕೆ ಇವಂಗೆ ಬಿಟ್ಟಿರ್ತಾರೆ. ಯಾರಿಗೆ? ಮುರಾದ್ಗೆ. ಇನ್ನು ಈ ಒಂದು ನಾಲ್ಕರಲ್ಲಿ ಏನಪ್ಪ ಅಂದರೆ ಒಂದು ರೂಲ್ ಪ್ರಕಾರ ಹೋದರೆ, ಆ್ಯಸ್ ಪರ್ ರೂಲ್ಸ್ ಪ್ರಕಾರ ಹೋದರೆ ದಾರಾಶಿಕೋ ಏನಪ್ಪ ಅಂದರೆ ಇವನು ನೆಕ್ಸ್ಟ್ನ ಸಕ್ಸೆಸರ್ ಆಗಬೇಕು. ಬಟ್ ಇವನು ವೀಕ್ ಇರೋದ್ರಿಂದ, ಓಕೆ, ಸೊ ಅವನು ಒಂದು ವೀಕ್ ಇರೋದ್ರಿಂದ ಈ ಒಂದು ಔರಂಗಜೇಬ್ ಏನು ಮಾಡ್ತಾನೆ, ಅವನನ್ನು ಸೋಲಿಸಿ ಇವನು ಒಂದು ಪಟ್ಟಕ್ಕೆ ಏರ್ತಾನೆ. ಓಕೆ, ಸೊ ಅದನ್ನು ಯಾವ ಥರ ಒಂದು ಎಪಿಸೋಡ್ ನೋಡಿದೆ ನೋಡಿ. ಟುವರ್ಡ್ಸ್ ದ ಎಂಡ್ ಆಫ್ 1657 ಶಾಜಾನ್ ಫೆಲ್ ಇಲ್ ಆಟ್ ಡೆಲ್ಲಿ ಫಾರ್ ಸಮ್ ಟೈಮ್ ಬಟ್ ಲೇಟರ್ ರಿಕವರ್ಡ್. ಓಕೆ, ನೆಕ್ಸ್ಟ್ ಅವನೊಂದು ಮುಪ್ಪಿನ ಕಾಲದಲ್ಲಿ ಅವನಿಗೊಂದು ಆರಾಮ ತಪ್ತೈತಿ. ಸೊ ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ ಈ ಒಂದು ಹೊಡೆದಾಟ ಅಂತ ಹೇಳ್ಬೋದು, ಅಥವಾ ಒಂದು
ಭೀಕರವಾದಂಥ ಒಂದು ಯುದ್ಧ ಅಂತ ನಾವು ಹೇಳ್ಬೋದು. ಒಂದು ವಾರ್ ಆಫ್ ಸಕ್ಸೆಷನ್ ನಡೀತೈತಿ, ಅದನ್ನು ನೋಡೋಣ ಅಂತ. ಓಕೆ, ಸೊ ಔರಂಗಜೇಬ್ ಎಮರ್ಜ್ಡ್ ವಿಕ್ಟರಿಯಸ್ ಇನ್ ದಿ ಸ್ಟ್ರಗಲ್. ನಾವು ನೋಡಿದ್ವಿ ಔರಂಗಜೇಬ್ ಏನಪ್ಪ ಅಂದರೆ ಈ ಒಂದು ಯುದ್ಧ ಮಾಡ್ತಾನೆ, ತಮ್ಮ ಒಂದು ಅಣ್ಣಂದಿರ ವಿರುದ್ಧ ಯುದ್ಧ ಮಾಡ್ತಾನೆ, ಒಂದು ಉತ್ತರಾಧಿಕಾರಿ ಆಗಬೇಕಂತ. ಓಕೆ, ಸೊ ಬ್ಯಾಟಲ್ ಆಫ್ ಸಮೂಗಢ್ ಅಂತ, ಬ್ಯಾಟಲ್ ಆಫ್ ಸಮೂಗಢ್ ಅಂತ ಈ ಒಂದು ಉತ್ತರಾಧಿಕಾರಿ ಆಗಲಿಕ್ಕೆ ನಡೆಯುವಂಥ ಒಂದು ಯುದ್ಧ ಬ್ಯಾಟಲ್ ಆಫ್ ಸಮೂಗಢ್ 1658ರಲ್ಲಿ ನಡೀತೈತಿ. ನೋಡಿ, ಹಿ ಎಂಟರ್ಡ್ ದ ಆಗ್ರಾ ಫೋರ್ಟ್ ಆಫ್ಟರ್ ಡಿಫೀಟಿಂಗ್ ದಾರಾ. ಯಾರಂದರೆ ಔರಂಗಜೇಬ್ ಏನು ಮಾಡ್ತಾನೆ, ಫಸ್ಟ್ ದಾರಾ ಶಿಕೋ ಅವನನ್ನು ಡಿಫೀಟ್ ಮಾಡ್ತಾನೆ. ನೆಕ್ಸ್ಟು ಈ ಒಂದು ಬ್ಯಾಟಲ್ ಅಥವಾ ಈ ಒಂದು ಯುದ್ಧವನ್ನು ಕಣ್ಣಾರೆ ನೋಡಿದಂಥ ಒಂದು ಟ್ರಾವೆಲರ್ ಯಾರಪ್ಪ ಅಂದರೆ ಬರ್ನಿಯರ್ ಅಂತ ನಾವು ಹೇಳ್ತೀವಿ. ಬರ್ನಿಯರ್ ಫ್ರಾನ್ಸ್ ಟ್ರಾವೆಲರ್ ಆಗಿರ್ತಾನೆ. ಇವನು ಒಂದು ಐ ವಿಟ್ನೆಸ್ ಆಗಿರ್ತಾನೆ. ಈ ಒಂದು ಯುದ್ಧ ಅವನು ಕಣ್ಣಾರೆ ನೋಡಿರ್ತಾನೆ. ಓಕೆ, ಸೊ ಆಫ್ ದಿಸ್ ಜಂಗ್ ಈ ಸಮೂಗಢ್, ಜಂಗ್ ಅಂತ ಕರಿಬೋದು. ಜಂಗ್ ಅಂದರೆ ಒಂದು ಯುದ್ಧ, ಜಂಗಿ ಸಮೂಗಢ್ ಅಂತ ಕರಿತೀವಿ ನಾವು. ಇನ್ನು ನೋಡಿ, ದಾರಾ ಶಿಕೋ ಅವನ ಒಂದು ಕ್ವಾಲಿಟೀಸ್ ಏನಪ್ಪ, ಅವನ ಒಂದು ಹವ್ಯಾಸ, ಅವನು ಯಾವ ಥರ ಒಂದು ವ್ಯಕ್ತಿತ್ವ ಇತ್ತಪ್ಪ ಅಂದರೆ, ದಾರಾ ಶಿಕೋ ವಾಸ್ ನೋನ್ ಆ್ಯಸ್ ದಿ ಫಿಲಾಸಫರ್ ಪ್ರಿನ್ಸ್ ಅಂತ. ಇವನಿಗೇನಪ್ಪ ಅಂದರೆ ಯುದ್ಧ ಒಂದು ಬೇಡಿತ್ತು. ಓಕೆ, ಇವನಿಗೆ ಯುದ್ಧ ಆಡಲಿಕ್ಕೆ ಮನಸ್ಸಿದೆಯಲ್ಲ, ಇವನು ಜಸ್ಟ್ ಒಂದು ಫಿಲಾಸಫರ್ ಆಗಬೇಕು, ನಾನೊಂದು ತತ್ವಶಾಸ್ತ್ರ ಆಗಬೇಕು, ತತ್ವಶಾಸ್ತ್ರಜ್ಞ ಆಗಬೇಕು. ಇವನು ಎಷ್ಟೊಂದು ಏನಪ್ಪ ಅಂದರೆ ಯುದ್ಧದ ಬಗ್ಗೆ ಇವನಿಗೆ ಅಷ್ಟು ಆಸಕ್ತಿ ಇದ್ದಿದ್ದೆಲ್ಲ. ಓಕೆ, ಸೊ ಇವನಿಗೆ ಕರಿತೀವಿ ನಾವು ಫಿಲಾಸಫರ್ ಪ್ರಿನ್ಸ್ ಅಂತ ಕರಿತೀವಿ. ಫ್ರಾಂಕೋಯಿಸ್ ಬರ್ನಿಯರ್ ವಾಸ್ ಅ ಪರ್ಸ್ನಲ್ ಫಿಜಿಷಿಯನ್ ಟು ದಾರಾ ಶಿಕೋ. ಓಕೆ, ಆ ಒಂದು ಕಾಲದಲ್ಲಿ ಈ ಒಂದು ಬರ್ನಿಯರ್ ನಾವು ಹೇಳಿದ್ವಲ್ಲ, ಫ್ರಾಂಕೋಯಿಸ್ ಬರ್ನಿಯರ್, ಇವನು ಆ ಒಂದು ಫಿಜಿಷಿಯನ್ ಆಗಿ ಇವನಿಗೆ ವರ್ಕ್ ಮಾಡ್ತಾನೆ. ದಾರಾ ಶಿಕೋನಿಗೆ ಇವನು ಅಸಿಸ್ಟ್ ಮಾಡ್ತಿರ್ತಾನೆ, ಒಂದು ಫ್ಯಾಮಿಲಿ ಡಾಕ್ಟರ್ ಅಂತ ಕರಿತೀವಲ್ಲ ನಾವು, ಆ ಥರ ಆ ಒಂದು ಕಾಲದಲ್ಲಿ ಫ್ರಾಂಕೋಯಿಸ್ ಬರ್ನಿಯರ್ ಒಂದು ದಾರಾ ಶಿಕೋನಿಗೆ ಒಂದು ವೈದ್ಯನಾಗಿ ಒಂದು ಕೆಲಸ ಮಾಡ್ತಾನೆ. ಹಿ ಟ್ರಾನ್ಸ್ಲೇಟೆಡ್ ಉಪನಿಷತ್ಸ್ ಫ್ರಮ್ ಸಂಸ್ಕೃತ ಟು ಪರ್ಷಿಯನ್. ನೋಡಿ, ಇವನಿಗೆ ಎಷ್ಟು ಆಸಕ್ತಿ ಇತ್ತಪ್ಪ ಅಂದರೆ ಒಂದು ಹಲವಾರು ಲ್ಯಾಂಗ್ವೇಜ್ನ ಕನ್ವರ್ಟ್ ಮಾಡ್ತಾನೆ, ಟ್ರಾನ್ಸ್ಲೇಟ್ ಮಾಡ್ತಾನೆ. ಹಲವಾರು ಒಂದು ಸಂಸ್ಕೃತ ಆಗಿರ್ಬೋದು, ಈ ಒಂದು ಪರ್ಷಿಯನ್ನಿಂದ ಸಂಸ್ಕೃತದಿಂದ ಪರ್ಷಿಯನ್, ಈ ಥರ ಒಂದು ಟ್ರಾನ್ಸ್ಲೇಟ್ ಮಾಡ್ಕೊತ ಬಂದಿರ್ತಾನೆ. ಇವನಿಗೆ ಎಷ್ಟೊಂದು ಏನಪ್ಪ ಅಂದರೆ ಒಂದು ಒಂದು ಆಸಕ್ತಿ ಇತ್ತು, ಕಲೆಗೆ ಹೆಚ್ಚು ಇವನಿಗೆ ಆಸಕ್ತಿ ಇತ್ತು. ಸೊ ಉಪನಿಷತ್ಸ್ ಆಗಿರ್ಬೋದು, ವೇದಗಳಾಗಿರ್ಬೋದು, ಇವನೇನು ಮಾಡ್ತಾನೆ, ಟ್ರಾನ್ಸ್ಲೇಟ್ ಮಾಡ್ತಾನೆ, ಸಂಸ್ಕೃತದಿಂದ ಪರ್ಷಿಯನ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಿರ್ತಾನೆ. ಸೊ ಇವನು ಒಂದು ಜಸ್ಟ್ ಹವ್ಯಾಸ, ಇವನಿಗೆ ಒಂದು ಕಲೆ ಮೇಲೆ ಜಾಸ್ತಿ ಇತ್ತು ಅಂತ ನಾವು ಹೇಳ್ತೀವಿ. ಓಕೆ, ವೆಲ್, ಹಿ ಫೋರ್ಸ್ಡ್ ಶಾಜಹಾನ್ ಟು ಸರೆಂಡರ್. ಓಕೆ, ಸೊ ಇವೇನು ಮಾಡ್ತಾನೆ, ನೆಕ್ಸ್ಟ್ ಔರಂಗಜೇಬ್ ಏನು ಮಾಡ್ತಾನೆ, ದಾರಾ ಶಿಕೋವನ್ನು ಸೋಲಿಸ್ತಾನೆ. ನೆಕ್ಸ್ಟು ಶಹಜಾನಿಗೆ ಹೇಳ್ತಾನೆ, ನೀನು ಸರೆಂಡರ್ ಆಗಬೇಕು. ತನ್ನ ಒಂದು ಅಪ್ಪನಿಗೆ ಹೇಳ್ತಾನೆ, ನೀನು ಸರೆಂಡರ್ ಆಗಬೇಕಂತ ಹೇಳ್ತಾನೆ. ಶಹಜಾನ್ ವಾಸ್ ಕನ್ಫೈನ್ಡ್ ಟು ದಿ ಫೀಮೇಲ್ ಅಪಾರ್ಟ್ಮೆಂಟ್ಸ್ ಇನ್ ದಿ ಆಗ್ರಾ ಫೋರ್ಟ್ ಆ್ಯಂಡ್ ಸ್ಟ್ರಿಕ್ಟ್ಲಿ ಪುಟ್ ಅಂಡರ್ ವಿಜಿಲ್. ನೋಡಿ, ಏನು ಮಾಡ್ತಾನೆ, ನೀನು ತಣ್ಣಗಿರಬೇಕು. ಓಕೆ, ನೀನೇನಪ್ಪ ಅಂದರೆ ನಾನು ನಿನಗೆ ಎಷ್ಟೊಂದು ಜೈಲನ್ನ ಹಾಕಿಬಿಡ್ತೇನೆ. ಓಕೆ, ಸೊ ಆಗ್ರಾ ಫೋರ್ಟ್ ಅಲ್ಲಿರುವಂಥ ಒಂದು ಫೀಮೇಲ್ ಅಪಾರ್ಟ್ಮೆಂಟ್ಸ್, ಅಲ್ಲಿ ಒಂದು ಹೆಣ್ಣು ಮಕ್ಕಳಿರುವಂಥ ಒಂದು ಕೋಣೆಯಲ್ಲಿ ಏನಪ್ಪ ಅಂದರೆ ಇವಂಗೆ ಹಾಕಿಬಿಡ್ತಾನೆ. ಯಾರು, ಔರಂಗಜೇಬ್ ಶಹಜಾನಿಗೆ ಏನು ಮಾಡ್ತಾನೆ, ನೀನು ಅಲ್ಲಿ ಒಂದು ನಡಕ್ಕೆ ಇಲ್ಲಿ ಬರೋಕ್ಕೆ ಹೋಗಬಾರ್ದು, ಇಲ್ಲಿ ನಾನು ರೂಲ್ ಮಾಡ್ತೀನಿ. ಓಕೆ, ಸೊ ನೀನೇನಪ್ಪ ಅಂದರೆ ಇಲ್ಲಿ ನನಗೇನು ಒಂದು ಹೇಳುವಂಗಿಲ್ಲ, ಒಂದಷ್ಟು ನೀನೇನಪ್ಪ ಅಂದರೆ ನೀನು ಎಷ್ಟೈತೆ ಅಷ್ಟು ನೋಡ್ಕೋ ಅಂತ ಜಸ್ಟ್ ಅವನಿಗೇನು ಮಾಡ್ತಾನೆ, ಫುಲ್ ಒಂದು ಬಿಟ್ಟು ಬರಬಾರ್ದು ತಾವು. ಅವಾಗ ಆಲ್ಮೋಸ್ಟು ಫುಲ್ಲು ಒಂದು ಮುಪ್ಪಿನ ವಯಸ್ಸಿರ್ತೈತಿ. ಸೊ ಆ ಒಂದು ಕಾಲದಲ್ಲಿ ಏನು ಮಾಡ್ತಾನೆ ಇವ, ಜಸ್ಟು ಅವನಿಗೆ ಒಂದು ಸಪ್ರೇಟಾಗಿ ಇಟ್ಟುಬಿಡ್ತಾನೆ. ಓಕೆ, ಸೊ ಶಹಜಾನ್ ಲಿವ್ಡ್ ಫಾರ್ 8 ಲಾಂಗ್ ಇಯರ್ಸ್ ಲವ್ವಿಂಗ್ಲಿ ನರ್ಸ್ಡ್ ಬೈ ಹಿಸ್ ಡಾಟರ್ ಜಹನಾರ ಅಂತ. ಓಕೆ, ಸೊ ನೆಕ್ಸ್ಟು ಒಂದು ಲಾಸ್ಟ್ ಅವನೊಂದು 18 ವರ್ಷದಲ್ಲಿ ಏನಪ್ಪ ಅಂದರೆ ಅವನ ಒಂದು ಮಗಳು ಇರ್ತಾಳೆ ಜಹನಾರ ಅಂತ. ಜಹನಾರ ಅವನಿಗೆ ಆರೈಕೆ ಮಾಡ್ತಾಳೆ. ಲಾಸ್ಟ್ ಇಯರ್ಸ್ ಅಂತ ನಾವು ಹೇಳ್ಬೋದು. ಲಾಸ್ಟ್ ಇಯರ್ಸ್ ಇವನಿಗೆ ಭಾಳ ಒಂದು ಕಹಿ ನೆನಪುಗಳನ್ನು ನೋಡ್ತೀವಿ ನಾವು. ಇವನು ಜಸ್ಟ್ ಒಂದು ಲಾಸ್ಟ್ ಇಯರ್ಸ್ ಇವನಿಗೆ ಒಂದು ಒಳ್ಳೆಯ ಒಂದು ಸಂಗತಿಯನ್ನು ನೋಡಲಿಲ್ಲ ಅಂತ ಹೇಳ್ತೀವಿ. ಹಿ ಡೈಡ್ ಇನ್ 1666 ಆ್ಯಂಡ್ ಬರೀಡ್ ಬಿಸೈಡ್ ಹಿಸ್ ವೈಫ್ ಗ್ರೇವ್ ಇನ್ ದಿ ತಾಜ್ ಮಹಲ್. ಓಕೆ, ಸೊ ತಾಜ್ ಮಹಲ್ ಕಟ್ಸಿರ್ತಾನಲ್ಲ, ಅವಳ ಒಂದು ಗೋರಿಯ ಮಗ್ಳ ಏನಪ್ಪ ಅಂದರೆ ಇವನ ಒಂದು ಸಮಾಧಿ ಕೂಡ ಅಲ್ಲಿ ಮಾಡ್ತಾರೆ. ಓಕೆ, 1666ರಲ್ಲಿ ಶಹಜಾನ್ ತೀರ್ಕೋತಾನೆ ಅಂತ ಹೇಳ್ತೀವಿ. ಓಕೆ, ವೆಲ್, ಇನ್ನು ನೆಕ್ಸ್ಟು ಶಹಜಾನ್ ಆಯಿತು. ಸೊ ಬಾಜ್ ಸಬ್ ಅಂತ ಹೇಳ್ಬೋದು. ನೆಕ್ಸ್ಟು ಈ ಒಂದು ಔರಂಗಜೇಬ್ ಯಾವ ಥರ ಇವನ್ನ ರೂಲ್ ಮಾಡ್ತಾನೆ ಅಂತ ನೋಡ್ಕೊಂಬರೋಣ.
ನೆಕ್ಸ್ಟ್ ಪಾರ್ಟಲ್ಲಿ. ಓಕೆ, ವೆಲ್, ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್ ನಮ್ಮ ಒಂದು ಸ್ಮಾಲ್ ನೋಟಿಫಿಕೇಷನ್ ನೋಡಿ. ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ NCERT ಆಗಿರ್ಬೋದು, ಸ್ಟೇಟ್ ಬುಕ್ಸು, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ನಾವು ಸಂಪೂರ್ಣವಾಗಿ ಚರ್ಚಿಸುವ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯವಾಗಿರ್ತೈತಿ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮುಖಾಂತರ ನಮಗೆ ನೀವು ಸಹಾಯ ಮಾಡಬಹುದು, ಅಥವಾ ಒಂದು ಫೋನ್ಪೇ ಅಥವಾ ಗೂಗಲ್ ಪೇ ಕೂಡ ನೀವು ಮಾಡ್ಬೋದು. ಎಸ್, ಒಂದು ನೋಟ್ ನೋಡಿ, ಹೆಚ್ಚು ಬಂದ ಹಣವನ್ನು ನಾವು ಏನು ಮಾಡ್ತೀವಿ ಅಂದರೆ ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಸಹಾಯ ಮಾಡ್ತೀವಿ. ನೀವೇನು ಮಾಡ್ಬೋದು, ಸಬ್ಸ್ಕ್ರೈಬ್ ಮಕ್ಕಳ ಒಂದು ಜಾಯಿನ್ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಸಾಕು ಒಂದು ಪೇಜ್ ಓಪನ್ ಆಗ್ತೈತಿ. ಓಕೆ, ವೆಲ್, ಇನ್ನು ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಆಲ್ಮೋಸ್ಟ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.